ನನ್ನ ಪ್ರೀತಿಯ ಮುಅ್ಮಿನ್ಗಳೇ, ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಬುದ್ಧಿವಂತ ಯಾರೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಳುಹಿಸಿಕೊಡುವಾಗ ಹೇಳಿದಂತಹ ಮಾತು, ಅಲ್ ಕಯ್ಯಿಸು ಮನ್ ದಾನ ನಫ್ಸಹು ವ ಅಮಿಲ ಲಿಮಾ ಬಅದಲ್ ಮೌತ್. ಈ ಜಗತ್ತಿನ ಅತ್ಯಂತ ದೊಡ್ಡ ಚಿಂತಕ, ಬುದ್ಧಿಜೀವಿ ಆತ ಯಾರೆಂದರೆ ಸ್ವತಃ ಶರೀರವನ್ನು ಯಾವತ್ತು ವಿಚಾರಣೆ ಮಾಡುವವನು, ಎಂಕ್ವೈರಿ ಮಾಡುವವನಾಗಿದ್ದಾನೆ. ವ ಅಮಿಲ ಲಿಮಾ ಬಅದಲ್ ಮೌತ್. ಈ ಹುಟ್ಟಿರುವ ಮನುಷ್ಯನಿಗೆ ಖಚಿತವಾಗಿರುವಂತಹ ಮರಣ, ಆ ಮರಣದ ನಂತರ ಇರುವಂತಹ ಜೀವನಕ್ಕೆ ಕಾರ್ಯಾಚರಣೆ ಮಾಡುವವನಾಗಿದ್ದಾನೆ ನಿಜವಾದ ಬುದ್ಧಿವಂತ ಎಂದು ಸಯ್ಯಿದನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳುಹಿಸಿಕೊಟ್ಟರು. ಯಾಕೆ ಈ ಅತ್ಯಂತ ಸುಂದರವಾದ ಹದೀಸಿನ ಮೂಲಕ ಒಂದು ಬುದ್ಧಿಜೀವಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಈ ಜಗತ್ತಿನ ಅತ್ಯಂತ ದೊಡ್ಡ ಅನುಗ್ರಹಗಳಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂಥದ್ದು ಒಬ್ಬ ಮನುಷ್ಯನಿಗೆ ಸಿಕ್ಕಂತಹ ಈಮಾನ್ ಆಗಿದೆ. ಈಮಾನಿಗಿಂತ ದೊಡ್ಡ ಅನುಗ್ರಹವಿಲ್ಲ, ಈಮಾನಿಗಿಂತ ದೊಡ್ಡ ಅಮೂಲ್ಯವಾದ ಸಂಪತ್ತಿಲ್ಲ. ಮನುಷ್ಯನಿಗೆ ಕೆಲವೊಮ್ಮೆ ಬಂಗಲೆಗಳೋ, ಕಾರುಗಳೋ, ಆತನ ಸಂಪತ್ತುಗಳೋ, ಆರೋಗ್ಯಗಳೋ, ಆತನ ಜೀವನದ ಎಲ್ಲವೂ ಕೂಡ ನಷ್ಟ ಹೊಂದಿ ಹೋದರು ಅದು ಯಾವುದು ಕೂಡ ಇಸ್ಲಾಂ ನಷ್ಟವೆಂದು ಹೇಳಲ್ಲ. ಮನುಷ್ಯ ಆತನಿಗೆ ಅಲ್ಲಾಹನು ಅತ್ಯಂತ ಅಮೂಲ್ಯ ಸಂಪತ್ತಾಗಿ ಕೊಟ್ಟಿರುವಂತಹ ಈಮಾನ್ ನಷ್ಟ ಹೊಂದಿದರೆ ಪವಿತ್ರವಾದ ಇಸ್ಲಾಂ ಅದನ್ನು ಅತ್ಯಂತ ದೊಡ್ಡ ನಷ್ಟವಾಗಿ ಕಾಣುತ್ತಾ ಇದೆ. ಆ ಈಮಾನ್ ನಷ್ಟ ಹೊಂದದೆ ಇರಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಮಾತು, ಅಲ್ ಕಯ್ಯಿಸು ಮನ್ ದಾನ ನಫ್ಸ. ತನ್ನ ಸ್ವತಃ ಶರೀರವನ್ನು ದಿನನಿತ್ಯ ವಿಚಾರಣೆ ಮಾಡುವವನು, ವಿಚಾರಣೆಗೆ ಅಧೀನಪಡಿಸುವವನು. ಯಾವ ರೀತಿ ಶರೀರವನ್ನು ನಾನು ಒಳಿತನ ಕಡೆಗೆ ಧಾವಿಸಬೇಕು, ಯಾವ ರೀತಿ ಶರೀರವನ್ನು ನಾನು ಒಳಿತುಗಳ ಮೂಲಕ ಸಂಪತ್ಭರಿತವನ್ನಾಗಿ ಮಾಡಬೇಕು, ಶರೀರವನ್ನು ಯಾವ ರೀತಿ ನಾನು ಅಲ್ಲಾಹನೆಡೆಗೆ ತಲುಪಿಸಬೇಕು, ಇದರ ಬಗ್ಗೆ ಚಿಂತಿಸುವಂತಹ ಮನುಷ್ಯನಾಗಿದ್ದಾನೆ ನಿಜವಾದ ಬುದ್ಧಿವಂತ. ಈ ಬುದ್ಧಿವಂತಿಕೆಗೆ ನಮ್ಮ ಶರೀರದ ಈಮಾನೆಂಬಂತಹ ಮಹಾಸಂಪತ್ತಿನ ಸಂರಕ್ಷಣೆಗಾಗಿದೆ ಇಂತಹ ಮಜಲಿಸುಗಳು. ಈ ಒಂದೊಂದು ಮಜಲಿಸುಗಳು ಫಕೀರ್ನಗಟ್ಟೆಯಲ್ಲಿ ಮಾತ್ರವಲ್ಲ, ಈ ಪರಿಸರದಲ್ಲೂ, ಜಿಲ್ಲೆಯಲ್ಲೂ, ರಾಜ್ಯದಲ್ಲೂ, ರಾಷ್ಟ್ರದಲ್ಲೂ, ರಾಷ್ಟ್ರದ ಗಡಿಯಾಚೆಗಳಲ್ಲೂ ನಡೆಯುವಾಗ ಪ್ರತಿಯೊಂದು ವೇದಿಕೆಗಳ ಮಜಲಿಸುಗಳ ಉದ್ದೇಶ ಒಂದೇ, ಮನುಷ್ಯನಿಗೆ ಅಲ್ಲಾಹನು ಕೊಟ್ಟಂತಹ ಅತ್ಯಂತ ದೊಡ್ಡ ಸಂಪತ್ತು, ಆ ಸಂಪತ್ತು ಆತನಿಗೆ ಆತನ ಮರಣದ ತನಕ ಉಳಿಯಬೇಕು. ಆತನ ಮರಣದ ನಂತರವೂ ಕೂಡ ಅದರ ಪ್ರತಿಫಲಗಳು ಸಿಗಬೇಕು. ನಾಳೆ ಪರಲೋಕದಲ್ಲಿ ಆತ ಈಮಾನ್ನೊಂದಿಗೆ ಅಲ್ಲಾಹನ ಮುಂದೆ ಬರಬೇಕು. ಈ ಒಂದು ಇರಾದೆಯನ್ನಿಟ್ಟುಕೊಂಡು ಮಾತ್ರ ಇಂತಹ ಮಜ್ಲಿಸುಗಳು ಜಗತ್ತಿನಾದ್ಯಂತ ಸಂಘಟಿಸಲಾಗುತ್ತಾ ಇದೆ. ಅದಕ್ಕಾಗಿ ಪ್ರತ್ಯೇಕವಾದ ಸಂಘಟನೆಗಳಿದೆ. ನಮ್ಮ ರಾಷ್ಟ್ರದಲ್ಲೂ, ರಾಜ್ಯದಲ್ಲೂ, ಪ್ರದೇಶದಲ್ಲೂ ಯಶಸ್ಸು ಕಾರ್ಯಾಚರಣೆ ಮಾಡುವಾಗ ಇತರ ರಾಷ್ಟ್ರಗಳಲ್ಲಿ ಬೇರೆ ಹೆಸರುಗಳಲ್ಲಿ ಸಂಘಟನೆಗಳು ಕಾರ್ಯಾಚರಣೆ ಮಾಡುತ್ತಾ ಇದೆ. ಯಾವುದೇ ಸಂಘಟನೆಗಳು ಇಂತಹ ವೇದಿಕೆಗಳನ್ನು ಸಂಘಟಿಸುವಾಗ ಆ ಸಂಘಟನೆಗಳ ತತ್ವಾದರ್ಶಗಳು ಒಂದೇ ಆಗಿದೆ, ಅದು ಅಹ್ಲುಸ್ ಸುನ್ನತಿ ವಲ್ ಜಮಾ. ಅಹ್ಲುಸ್ ಸುನ್ನತಿ ವಲ್ ಜಮಾಅತಿನ ಆಧಾರದಲ್ಲಿ, ಅಧೀನದಲ್ಲಿ ಯಾವುದೆಲ್ಲ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಾಚರಣೆ ಮಾಡುತ್ತದೆಯೋ ಆ ಎಲ್ಲ ಸಂಘ ಸಂಸ್ಥೆಗಳ ಉದ್ದೇಶ ಒಂದೇ, ಇಲ್ಲಿರುವ ಮುಅ್ಮಿನಾದ ಮನುಷ್ಯರ ಈಮಾನನ್ನು ಸಂರಕ್ಷಣೆ ಮಾಡಬೇಕು, ಅವರ ಈಮಾನನ್ನು ವರ್ಧಿಸಬೇಕು, ಅವರ ಈಮಾನನ್ನು ಹೆಚ್ಚಿಸಬೇಕು, ಅವರ ಈಮಾನನ್ನು ಹೊಂಚು ಹಾಕುವವರಿಂದ, ಅವರ ಈಮಾನನ್ನು ಕದಿಯುವವರಿಂದ ಸಂರಕ್ಷಣೆ ಮಾಡಬೇಕೆಂಬ ಉದ್ದೇಶದಿಂದ ಮಾತ್ರವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದ್ದರಿಂದಲೇ ಹೇಳಿದರು, ಆ ಅಲ್ಲಾಹನ ಪವಿತ್ರವಾದ ದೀನಿನ ವಿಜ್ಞಾನಗಳನ್ನು ಹೇಳಿಕೊಡುವಂತಹ ಮಜ್ಲಿಸ್ ರೌಲತುಂ ಮಿನ್ ರಿಯಾದಿಲ್ ಜನ್ನಾ,
ಅದು ಸ್ವರ್ಗದ ತೋಟಗಳಲ್ಲಿ ಒಂದು ತೋಟವಾಗಿದೆ. ಈ ಜಗತ್ತಿನಲ್ಲಿ ಸ್ವರ್ಗಗಳ ತೋಟವೆಂದು ಬಣ್ಣಿಸಲ್ಪಟ್ಟಂತಹ ಒಂದು ವೇದಿಕೆ ಅಲ್ಲಾಹನು ನಿರ್ಮಾಣ ಮಾಡಿದ್ದರೆ ಅದು ಇಂತಹ ವೇದಿಕೆಗಳಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಧುಗಳನ್ನು ಹೇಳುವ, ಪವಿತ್ರವಾದ ದೀನಿನ ತತ್ವಾದರ್ಶಗಳನ್ನು ಹೇಳುವ, ಸುನ್ನತು ಜಮಾಅತಿನ ಆಶಯಗಳನ್ನು ಬಿತ್ತರಿಸುವಂತಹ ಮಜ್ಲಿಸುಗಳು, ಮನುಷ್ಯರನ್ನು ಅಲ್ಲಾಹನೆಡೆಗೆ ಕರೆಯಿಸುವಂತಹ, ಅಲ್ಲಾಹನೆಡೆಗೆ ತಲುಪಿಸುವಂತಹ ಮಜ್ಲಿಸುಗಳು, ಅದು ಮನುಷ್ಯನ ಈಮಾನನ್ನು ಸಂರಕ್ಷಣೆ ಮಾಡುವ, ಆತನಿಗೆ ಎಲ್ಲಾ ರೀತಿಯ ಪ್ರೊಟೆಕ್ಷನ್ ಕೊಡುವಂತಹ ಮಜ್ಲಿಸುಗಳಾಗಿದೆ. ಅಲ್ಲಾಹನ ಸ್ವರ್ಗಗಳ ತೋಟಗಳಲ್ಲಿ ಒಂದಾಗಿದೆ. ಆದ್ದರಿಂದ ನನ್ನ ಮುಅ್ಮಿನ್ಗಳೇ, ನಮಗೆ ಅಲ್ಲಾಹನು ನೀಡಿದಂತಹ ಅತ್ಯಂತ ದೊಡ್ಡ ನಿಅಮತ್ ಆ ಈಮಾನ್ ಸಂರಕ್ಷಣೆಯಾಗಬೇಕು. ಒಬ್ಬಾತನಿಗೆ ಎಷ್ಟೇ ಒಳಿತುಗಳಿದ್ದರೂ ಆತನಿಗೆ ಈಮಾನ್ ಇಲ್ಲ ಅಂತಾದರೆ ಆತನ ಯಾವುದೇ ಒಳಿತುಗಳಿಗೆ ಪ್ರಯೋಜನವಿಲ್ಲ. ಅದೇ ವೇಳೆ ಆತನಲ್ಲಿ ಕೆಡುಕುಗಳಿದೆ, ಆ ಕೆಡುಕುಗಳು ಮಾಡುವಂತಹ ವ್ಯಕ್ತಿಯಲ್ಲಿ ಈಮಾನ್ ಇದೆ ಎಂದಾದರೆ ನಾಳೆ ಪರಲೋಕದಲ್ಲಿ ಆತನಿಗೆ ಈಮಾನಿನ ಮೂಲಕ ವಿಜಯ ಹೊಂದಬಹುದು, ರಕ್ಷೆ ಹೊಂದಬಹುದು. ನನ್ನ ಪ್ರೀತಿಯ ಮುಅ್ಮಿನ್ಗಳೇ, ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಅನುಯಾಯಿಗಳ ಕುರಿತು ಹೇಳುವಾಗ ಹೇಳಿದಂತಹ ಮಾತು, ಅಮಿಲು ಕಲೀಲಂ ವನಾಲು ಕಸೀರಾ. ಅವರು ಸಣ್ಣ ಪುಟ್ಟ ಅಮಲುಗಳನ್ನು ಮಾಡಿದರು, ಸಣ್ಣ ಪುಟ್ಟ ಇಬಾದತ್ತುಗಳನ್ನು ಮಾಡಿದರು, ಆದರೆ ಪಡೆದದ್ದೋ ಅತ್ಯಂತ ದೊಡ್ಡ ಲಾಭಗಳಾಗಿದೆ, ಅಲ್ಲಾಹನ ಪ್ರತಿಫಲಗಳಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೇ ಮತ್ತೊಮ್ಮೆ ನಮಗೆ ಹೇಳಿಕೊಟ್ಟರು, ಇಲ್ಲಿರುವಂತಹ ಒಳಿತಿನ ವೇದಿಕೆಗಳು ಮನುಷ್ಯನ ಈಮಾನನ್ನು ಜಾಸ್ತಿ ಮಾಡುವಾಗ ಮನುಷ್ಯನ ಈಮಾನನ್ನು ಕುಂಠಿತಗೊಳಿಸುವಂತಹ ಪ್ರವರ್ತನೆಗಳಿಲ್ಲಿದೆ. ಅದು ಯಾವುದು ಗೊತ್ತೇ? ಅಲ್ಲಾಹನೆದುರಾಗಿ ಮಾಡುವಂತಹ ತಪ್ಪುಗಳಾಗಿದೆ. ಅಲ್ಲಾಹನೆದುರು ಮಾಡುವಂತಹ ತಪ್ಪುಗಳೇನು? ಈ ದೀನನ್ನು ಹೀಯಾಳಿಸುವಂಥದ್ದು, ಈ ದೀನಿನ ಮುಂದಾಳತ್ವ ವಹಿಸುವಂತಹ ಉಲಮಾಗಳನ್ನು ನಿಂದಿಸುವಂಥದ್ದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ರಕ್ತ ಪಾರಂಪರ್ಯವನ್ನು ಹೊಂದಿರುವ ಸಾದಾತುಗಳನ್ನು ನಿಂದನೆ ಮಾಡುವಂಥದ್ದು, ಈ ದೀನಿನ ಕಾರ್ಯಕ್ರಮಗಳನ್ನು ತಮಾಷೆ ಕಣ್ಣಿನಿಂದ ಕಾಣುವಂಥದ್ದು, ಅದು ನಮ್ಮ ಈಮಾನನ್ನು ಸೋಲಿಸಿ ಬಿಡುತ್ತದೆ, ನಮ್ಮ ಈಮಾನನ್ನು ಕಬಳಿಸಿ ಬಿಡುತ್ತದೆ, ನಮ್ಮ ಈಮಾನನ್ನು ಕುಂಠಿತ ಮಾಡಿ ಬಿಡುತ್ತದೆ. ನನ್ನ ಮುಅ್ಮಿನ್ಗಳೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲಿರುವಂತಹ ಸ್ವಲಾತುಗಳು, ಆ ಪ್ರವಾದಿ ವರ್ಯರು ಹೇಳಿಕೊಟ್ಟಂತಹ ಸುನ್ನತ್ತುಗಳು, ಆ ಪ್ರವಾದಿ ವರ್ಯರು ಹೇಳಿಕೊಟ್ಟಂತಹ ನಮಾಜುಗಳು, ಈ ನಮಾಜುಗಳನ್ನು ಸುನ್ನತ್ತುಗಳನ್ನು ಒಬ್ಬಾತ ನಿಂದನೆ ಮಾಡಿದರೆ, ಒಬ್ಬಾತ ಪರಿಹಾಸ್ಯ ಮಾಡಿದರೆ ಆತನ ಈಮಾನಿಗೆ ಕೇಡು ಬರುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳಿಕೊಟ್ಟಿದ್ದಾರೆ, ಕಲಿಸಿಕೊಟ್ಟಿದ್ದಾರೆ. ಓ ನನ್ನ ಮುಅ್ಮಿನ್ಗಳೇ, ಇಲ್ಲಿರುವಂತಹ ನನ್ನ ತಾಯಂದಿರೇ, ನನ್ನ ಸಹೋದರಿಯರೇ, ನಮ್ಮ ಈಮಾನನ್ನು ವರ್ಧಿಸಲಿಕ್ಕಿರುವಂತಹ ಕಾರ್ಯಕ್ರಮಗಳು ನಡೆಯಬೇಕು. ಈ ಜಗತ್ತಿನಲ್ಲಿ ಒಂದು ಕಡೆ ನಮ್ಮ ಈಮಾನನ್ನು ಕಬಳಿಸಲು ಎಲ್ಲಾ ಭಾಗಗಳಲ್ಲೂ ಶತ್ರುಗಳು ಹೊಂಚು ಹಾಕುತ್ತಿರುವಾಗ, ಅದು ಫಿಲ್ಮ್ಗಳ ಮೂಲಕವಾಗಿರಬಹುದು, ನಗ್ನತೆಗಳ ಮೂಲಕವಾಗಿರಬಹುದು, ಶರಾಬುಗಳ ಮೂಲಕವಾಗಿರಬಹುದು, ಜೂಜಾಟಗಳ ಮೂಲಕವಾಗಿರಬಹುದು, ಅದೇ ವಂಚನೆಗಳ ಮೂಲಕವಾಗಿರಬಹುದು. ಈ ರೀತಿ ನಮ್ಮ ಸುತ್ತಮುತ್ತಲಲ್ಲೂ ಅಷ್ಟ ದಿಕ್ಕುಗಳಲ್ಲೂ ನಮ್ಮ ಈಮಾನನ್ನು ಕದಿಯಲು, ನಮ್ಮ ಈಮಾನನ್ನು ಹೊಂಚು ಹಾಕಲು, ನಮ್ಮ ಈಮಾನನ್ನು ಕಬಳಿಕೆ ಮಾಡಲು ಒಂದು ವರ್ಗ ವಿಭಾಗ ಇಲ್ಲಿ ಕಾರ್ಯಾಚರಣೆ ಮಾಡುವಾಗ ನಮ್ಮ ಈಮಾನನ್ನು ವರ್ಧಿಸುವಂತಹ ವಿಚಾರಗಳೇನೆಲ್ಲ ಅಲ್ಲಾಹನು ಹೇಳಿಕೊಟ್ಟಿದ್ದಾನೆಯೋ, ಪ್ರವಾದಿವರಿಯರು ಹೇಳಿಕೊಟ್ಟಿದ್ದಾರೆಯೋ ಅಲ್ಲಿ ನಾವು ಧಾವಿಸಿ ಬರಬೇಕಾಗಿದೆ. ಅದರ ಬಗ್ಗೆ ಆಗಿದೆ ಪವಿತ್ರವಾದ ಕುರ್ಆನ್ ಹೇಳುವಂಥದ್ದು, ಫಫಿರ್ರೂ ಇಲಲ್ಲಾಹ್, ಅಲ್ಲಾಹನೆಡೆಗೆ ಧಾವಿಸಿ ಬನ್ನಿರಿ. ನಿಮ್ಮ ಕಷ್ಟಗಳಿಗೆ ಪರಿಹಾರವಿದೆ, ನಿಮ್ಮ ದುಃಖಗಳಿಗೆ ಸಂತೋಷಗಳಿದೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳಿದೆ, ನಿಮ್ಮ ಬದುಕಿನ ಜಂಜಾಟಗಳಿಗೆ ಮುಕ್ತಿ ಇದೆ. ನೀವು ಅಲ್ಲಾಹನೆಡೆಗೆ ಧಾವಿಸಿ ಬನ್ನಿ ಎಂದು ಪವಿತ್ರವಾದ ಕುರ್ಆನ್. ಮುಅ್ಮಿನ್ಗಳೇ, ನಮ್ಮ ಈಮಾನನ್ನು ವರ್ಧನೆ ಮಾಡಲಿಕ್ಕಿರುವಂತಹ ಅಮಲುಗಳಾಗಿದೆ ನಾವು ಮಾಡುವಂತಹ ಅಂಗಸ್ನಾನಗಳು. ಅಂಗಸ್ನಾನವಿದೆಯಲ್ಲ, ನಮಾಜ್ ಮಾಡುವುದಕ್ಕಿಂತ ಮುಂಚೆ ನಮ್ಮ ಮುಖವನ್ನು ತೊಳೆಯುತ್ತೇವೆ, ನಮ್ಮ ಕೈಗಳನ್ನು ತೊಳೆಯುತ್ತೇವೆ, ನಮ್ಮ ತಲೆಯನ್ನು ಸವರುತ್ತೇವೆ, ನಮ್ಮ ಕಾಲುಗಳನ್ನು ನಾವು ತೊಳೆಯುತ್ತೇವೆ. ಈ ಕಾಲುಗಳು, ಕೈಗಳು, ತಲೆಗಳನ್ನು ಸವರುವಾಗ, ತೊಳೆಯುವಾಗ ನಮ್ಮ ಮನದಲ್ಲಿ ಮೂಡಬೇಕಾದ ಕೆಲವೊಂದು ವಿಚಾರಗಳಿದೆ. ನನ್ನ ಮುಖ ನಾಳೆ
ಪರಲೋಕದಲ್ಲಿ ಬೆಳ್ಳಗಾಗಬೇಕು, ನನ್ನ ಮುಖ ಪರಲೋಕದಲ್ಲಿ ಪ್ರಕಾಶಭರಿತವಾಗಬೇಕು, ನನ್ನ ಬಲಕೈಯಲ್ಲಿ ಕಿತಾಬುಗಳು ಸಿಗಬೇಕು, ನನ್ನ ಎಡಗೈಯಲ್ಲಿ ಕಿತಾಬುಗಳು ಸಿಗಬಾರದು, ನನ್ನ ಕಾಲುಗಳು ನಾಳೆ ಸಿರಾತುಲ್ ಮುಸ್ತಕೀಮ್ ಎಂಬ ದಾರಿಯಲ್ಲಿ ಹಾದು ಹೋಗುವಾಗ ನನ್ನ ಕಾಲು ಎಲ್ಲೂ ಕೂಡ ಬಿದ್ದು ಹೋಗಬಾರದು. ಈ ಆಶಯಗಳು ಮನಸ್ಸಲ್ಲಿಟ್ಟುಕೊಂಡು ಅಂಗಸ್ನಾನ ಮಾಡುವಾಗ ಅಂಗಸ್ನಾನದಲ್ಲಿ ಭಕ್ತಿ ಬಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನೀವು ಮಾಡುವ ಉಲೂವಿನಲ್ಲಿ ಮನ್ ಹಲರ ಫಿಲ್ ಉಲೂಯಿ ಹಲರ ಫಿಸ್ ಸಲಾ, ನೀವು ಮಾಡುವ ಅಂಗಸ್ನಾನಗಳಲ್ಲಿ ನಿಮಗೆ ಭಕ್ತಿ ಬಂದರೆ ನಿಮಗೆ ನಮಾಜಿನಲ್ಲೂ ಭಕ್ತಿ ಬರುತ್ತದೆ. ನಮಾಜ್ ಎಂಬುದು ಅಲ್ಲಾಹನಿಗೆ ತಲುಪಿಸುವಂತಹ ಮಾಧ್ಯಮಗಳಾಗಿದೆ. ಆದ್ದರಿಂದ ಮುಅ್ಮಿನ್ಗಳೇ, ಅಂಗಸ್ನಾನಗಳು ಮಾಡಿದ ನಂತರ ದುಆ ಇದೆ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವಹ್ದಹು ಲಾ ಶರೀಕ ಲಾ ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲುಹು ಅಲ್ಲಾಹುಮ್ಮ ಜಅಲ್ನಿ ಮಿನತ್ ತವ್ವಾಬೀನ್ ವಜಅಲ್ನಿ ಮಿನಲ್ ಮುತತಹಿರೀನ್ ಎಂದು ಬರುವಂತಹ ದುಆ. ಈ ದುಆ ಒಬ್ಬಾತ ಮಾಡಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಈ ಜಗತ್ತಿನಲ್ಲಿ ಸ್ವೀಕರಿಸಲ್ಪಡುವಂತಹ ಸತ್ಕರ್ಮ, ಈ ಜಗತ್ತಿನಲ್ಲಿ ಸ್ವೀಕರಿಸಲ್ಪಡುವಂತಹ ಸತ್ಕರ್ಮ, ಸೀಲ್ ಹಾಕಲ್ಪಡುವಂತಹ ಸತ್ಕರ್ಮ ಅದೇ ಆ ದುಆ ಮಾಡಿದರೆ 7ನೇ ಆಕಾಶಕ್ಕೆ ಆ ದುಆದ ಪಟ್ಟಿಗೆಯನ್ನು ಮಲಕುಗಳು ಕೊಂಡೊಯ್ದು ನಾಳೆ ಪರಲೋಕದಲ್ಲಿ ನಮ್ಮನ್ನು ವಿಚಾರಣೆ ಮಾಡುವ ವೇಳೆ ತೆರೆಯುವಂತಹ ಸತ್ಕರ್ಮವಿದೆಯಲ್ಲ, ಆ ಸತ್ಕರ್ಮವಾಗಿದೆ ಉಲೂವಿನ ನಂತರವಿರುವಂತಹ ದುಆ. ಆದ್ದರಿಂದ ಪ್ರೀತಿಯ ಮುಅ್ಮಿನ್ಗಳೇ, ಉಲೂವಿನ ನಂತರವಿರುವಂತಹ ದುಆ ನಾವು ಬಿಟ್ಟು ಹೋಗಬಾರದು. ಆ ಸಣ್ಣ ಸಣ್ಣ ಸುನ್ನತುಗಳಾಗಿದೆ ನಮ್ಮನ್ನು ಜನ್ನತ್ತಿನ ಹತ್ರ ಕೊಂಡೊಯ್ಯುವಂಥದ್ದು. ಆ ದುಆದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿಕೊಟ್ಟರು, 3 ಸೂರತುಲ್ ಕದ್ರ್ ಓದಲು ಸುನ್ನತ್ತಿದೆ. 3 ಸೂರತುಲ್ ಕದ್ರ್ ಓದಲು ಸುನ್ನತ್ತಿದೆ. ಯಾವುದು ಸೂರತುಲ್ ಕದ್ರ್? ಇನ್ನಾ ಅನ್ಸಲ್ನಾಹು ಫೀ ಲೈಲತಿಲ್ ಕದ್ರ್ ಲೈಲತುಲ್ ಕದ್ರಿ ಖೈರುಂ ಮಿನ್ ಅಲ್ಫಿ ಶಹರ್ ಎಂಬ ಬರುವಂತಹ ಆಯತ್ತುಗಳಿರುವಂತಹ ಸೂರತುಲ್ ಕದ್ರ್ 3 ಬಾರಿ ಒಬ್ಬಾತ ಓದಿದ ಅಂತ ಕಂಡರೆ ಒಂದೊಂದು ಬಾರಿ ಓದುವಾಗ ಆತನ 10 ಪಾಪಗಳು ಮನ್ನಿಸಲ್ಪಟ್ಟು ಆತನಿಗೆ 10 ಪುಣ್ಯಗಳು ಅಲ್ಲಾಹನು ಆತನ ಅಕೌಂಟಿಗೆ ಜಮೆ ಮಾಡುತ್ತಾನೆ ಎಂದು ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಓ ನನ್ನ ಮುಅ್ಮಿನ್ಗಳೇ, ಸೂರತುಲ್ ಕದ್ರಿಗೆ ತುಂಬಾ ಮಹತ್ವಗಳಿದೆ. ಯಾತ್ರೆ ಹೋಗುವಾತ, ಸಫರು ಹೋಗುವಾತ ಸೂರತುಲ್ ಕದ್ರ್ ಓದಿ ಆತ ಹೋದರೆ ಆತನ ಸಫರ್ನಲ್ಲಿ ಬರಕತ್ತಿದೆ, ಆತನ ಸಫರ್ನಲ್ಲಿ ಯಶಸ್ವಿ ಇದೆ ಎಂದು ಮಹಾತ್ಮರಾದ ವಿದ್ವಾಂಸರುಗಳು ಹೇಳಿಕೊಟ್ಟಿದ್ದಾರೆ. ಸೂರತುಲ್ ಕದ್ರ್ ಚಿಲ್ಲರೆಯ ಸೂರತ್ತಲ್ಲ, ಲೈಲತುಲ್ ಕದ್ರ್ನ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸೂರತ್. ನಾವು 5 ವಕ್ತ ನಮಾಜಿಗೆ 5 ಬಾರಿ ಉಲು ತೆಗೆಯುತ್ತೇವೆ. 5 ಬಾರಿ ಉಲು ತೆಗೆದು ಆ ಉಲುವಿನ ನಂತರವಿರುವಂತಹ ದುಆ ಮಾಡಿ ಈ 3 ಸೂರತ್ತುಗಳು ಓದುವುದಾದರೆ ನಮಗೆ ಜನ್ನತ್ತನ್ನು ಫಿಕ್ಸ್ ಮಾಡಬಹುದು. ಅಲ್ಲಾಹನು ಕಾರುಣ್ಯವನ್ನು ನೀಡಲಿ, ಅಲ್ಲಾಹನು ಅನುಗ್ರಹಿಸಲಿ, ಸತ್ಕರ್ಮಗಳಿಗಿರುವಂತಹ ಭಾಗ್ಯವನ್ನು ಅಲ್ಲಾಹನು ಕೊಡಲಿ.